ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ಯಾವ ರೀತಿ ನಾವು ಜೋಳದ ರೊಟ್ಟಿನ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡತ್ತೀನಿ. ಮೊದಲಿಗೆ ನೀವು ಜೋಳದ ಹಿಟ್ಟನ್ನ ನೀವು ಎಷ್ಟು ರೊಟ್ಟಿ ಮಾಡ್ತೀರಿ ಅನ್ನೋದ್ರ ಮ್ಯಾಗ ತೊಗೋಬೇಕು. ನಾ ಇಲ್ಲಿ ತೊಗೊಂಡಿರುವಂಥ ಹಿಟ್ಟಿಗೆ ಒಂದು 10ರಿಂದ 12ರಷ್ಟು ಜೋಳದ ರೊಟ್ಟಿ ಆಗ್ತಾವೆ. ಇದಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ನೀರು ತೊಗೊಂಡಿನಿ. ಈಗ ಇದನ್ನು ನೀರನ್ನು ನಾವು ಕುದಿಸ್ಕೋಬೇಕು. ಈಗ ನೀವು ರೊಟ್ಟಿ ಹಿಟ್ಟನ್ನ ಎಷ್ಟು ತೊಗೊಂಡಿರ್ತೀರ ಅದ್ರ ಮ್ಯಾಗ ನಾವು ನೀರನ್ನ ತೊಗೋಬೇಕು. ನಾನು ತೊಗೊಂಡಿರುವಂಥ ಹಿಟ್ಟಿಗೆ ಇಷ್ಟು ನೀರು ಸಾಕಾಗ್ತೈತಿ. ಇದಕ್ಕೆ ಹಿಟ್ಟಿಗೆ ನಾವಿಲ್ಲಿ ಸ್ವಲ್ಪ ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು. ಇದೇ ರೀತಿ ಉಪ್ಪು ಹಾಕೊಂಡ್ಮ್ಯಾಗ ಈಗ ಈ ಥರ ಕುದಿ ಬಂದಮೇಲೆ ನೀರು ಇದನ್ನು ಡೈರೆಕ್ಟಾಗಿ ನಾವು ಹಿಟ್ಟೊಳಗೆ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೀರನ್ನು ಈ ಥರ ನಾವು ಕುದಿಸ್ಕೊಳ್ಳಬೇಕು. ಸ್ವಲ್ಪ ಬಿಸಿ ಮಾಡಿಕೊಂಡ್ರು ಅಷ್ಟು ಸರಿ ಬರೋದಿಲ್ಲ. ಸೊ ಈ ರೀತಿ ನಾವು ಸ್ವಲ್ಪನ ನೀರು ಹಾಕಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಬಿಸಿನೀರನ್ನ ಹಾಕಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಇವಾಗ ನಾವು ಇದನ್ನು ಸ್ವಲ್ಪ ಬಿಸಿ ಇರ್ತೈತಿ. ಸೊ ಕೈಯಿಂದನೇ ಇದನ್ನು ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು. ಒಂದು ಸತಿ ಕೈಯಿಂದ ಈ ರೀತಿ ಎಲ್ಲ ಹಿಟ್ಟು ಮಿಕ್ಸ್ ಆದ್ಮ್ಯಾಗ ಇವಾಗ ಅದಕ್ಕೆ ನಾವು ಸ್ವಲ್ಪನ ತಂಪು ನೀರನ್ನು ಹಾಕಿ ನಾವು ಚಪಾತಿ ಹಿಟ್ಟನ್ನು ಹೆಂಗೆ ನಾದ್ಕೋತೀವಿ ಅದೇ ಥರ ನಾದ್ಕೋಬೇಕು. ಬಟ್ ಇದನ್ನು ನೀವು ನೋಡಿಕೊಂಡು ನಿಮ್ಗೆ ಹದ ಬರೋವರೆಗೂ ಇದನ್ನು ನಾದ್ಕೋಬೇಕು. ನೀವು ರೊಟ್ಟಿನ ಲಟ್ಟಿಸಿ ಮಾಡ್ತೀನಿ ಅನ್ನೋ ಹಾಗಿದ್ರೆ ಇದನ್ನು ಸ್ವಲ್ಪ ಗಟ್ಟಿಯಾಗಿನೇ ನಾವು ನಾದ್ಕೋಬೇಕು. ನೀವೇನಾದರೂ ಈಗ ಸ್ಟಾರ್ಟಿಂಗ್ ರೊಟ್ಟಿ ಮಾಡ್ತಿದ್ರಿ ಅಂದರೆ ನಾವು ಹಿಟ್ಟನ್ನು ಸ್ವಲ್ಪ ಆಳಕ್ಕೆ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು, ಸ್ವಲ್ಪ ಗಟ್ಟಿಯಾಗನೇ ಮಾಡ್ಕೋಬೇಕು. ಈಗ ನೋಡ್ರಿ ಹಿಟ್ಟನ್ನ ಈ ರೀತಿ ನಾವು ನಾದ್ಕೋಬೇಕು. ಇಷ್ಟು ಮೆತ್ತಗಾಗಿ ಇರಬೇಕು ಹಿಟ್ಟು. ಈ ರೀತಿ ಎಲ್ಲ ನಾದ್ಕೊಂಡ್ಮ್ಯಾಗ ಕೈಗೆ ಒಂದು ಸ್ವಲ್ಪ ನಾವು ಈ ರೀತಿ ಹಿಟ್ಟನ್ನ ಹಚ್ಚಿ ಇದನ್ನು ನಾವು ಕ್ಲೀನ್ ಮಾಡ್ಕೋಬೇಕು. ಈ ರೀತಿ ಕ್ಲೀನ್ ಮಾಡ್ಕೊಳ್ಳದೆ ಹೋದ್ರೆ ರೊಟ್ಟಿ ನಾವು ಮಾಡುವಾಗ ಅಷ್ಟು ಸರಿಯಾಗಿ ಬರೋದಿಲ್ಲ. ಸೊ ಈ ರೀತಿ ನಾವು ಕ್ಲೀನ್ ಮಾಡ್ಕೋಬೇಕು. ಇವಾಗ ರೊಟ್ಟಿಗೆ ಹಚ್ಚಕತ್ತೇಳಿ ನಾನು ಇಲ್ಲಿ ಈ ರೀತಿ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಆಗಿರ್ಬೋದು, ಅದಾದ್ಮೇಲೆ ಸ್ವಲ್ಪ ಇಲ್ಲಿ ತಣ್ಣೀರನ್ನು ನಾನು ಇಲ್ಲಿ ತೊಗೊಂಡಿನಿ. ಅದಾದಮೇಲೆ ನಾವು ರೊಟ್ಟಿ ತವಿ ಏನಿರ್ತೈತಲ್ಲ ನಾವು ಕಾಯಿಸ್ತೀವಿ, ಅದಕ್ಕೆ ಒಂದು ಈಟನ ಎಣ್ಣೆ ಹಚ್ಚಿ ಈ ರೀತಿ ಒಂದು ಸತಿ ಇದನ್ನು ಸವರಿ ಇದನ್ನು ನಾವು ಕಾಯೋದಕ್ಕೆ ಇಡಬೇಕು. ಇವಾಗ ನಾನು ಇಲ್ಲಿ ರೊಟ್ಟಿ ಮಾಡೋದನ್ನು ತೋರಿಸ್ತೀನಿ. ಈ ರೀತಿ ನಾವು ಕೈಯಿಂದನೇ ರೊಟ್ಟಿನ ತಟ್ಕೋಬೇಕು. ಇಲ್ಲ ಅಂತಂದ್ರೆ ನೀವು ಲಟ್ಟಣಿಗೆ ಚಪಾತಿನ ಯಾವ ಥರ ಲಟ್ಟಿಸ್ತೀವಿ ಆ ಥರನೂ ನಾವು ಲಟ್ಟಿಸ್ಕೋಬೋದು. ಬಟ್ ಸ್ಟಾರ್ಟಿಂಗ್ ಮಾಡೋರಿಗೆ ಅದು ಅಷ್ಟು ಕಂಫರ್ಟಬಲ್ ಇರೋದಿಲ್ಲ. ಸೊ ಈ ರೀತಿ ನೀವು ಕೈಯಿಂದ ಮಾಡ್ಕೋಬೋದು. ಈಗ ನೋಡಿ ನಾನು ರೊಟ್ಟಿನ ಈ ರೀತಿ ಇಟ್ಕೊಂಡೇನಿ ಮಾಡಿ. ಇವಾಗ ಇದನ್ನು ನಾನು ಇಲ್ಲಿ ಬೇಯೋದಕ್ಕೆ ಮೊದಲು ತವಿಗೆ ನಾವು ಎಣ್ಣೆ ಹಚ್ಚಿರ್ತೀವಲ್ಲ ಅದನ್ನು ಒಂದು ಕಾಟನ್ ಬಟ್ಟೆಯಿಂದ ಈ ರೀತಿ ಪೂರ್ತಿಯಾಗಿ ನಾವು ಕ್ಲೀನ್ ಮಾಡ್ಕೋಬೇಕು. ಅದಾದಮೇಲೆ ರೊಟ್ಟಿ ಹಾಕಿ ಈಗ ಅದನ್ನು ಒಂದು ಸೈಡ್ ರೊಟ್ಟಿನ ಬೇಯಕ್ಕೆ ಹಾಕಿ ಇವಾಗ ನಾವು ಒಂದು ಸೈಡ್ ಇದಕ್ಕೆ ಈ ರೀತಿ ನಾವು ನೀರು ಹಚ್ಕೋಬೇಕು. ನೀರು ಹಚ್ಕೊಳ್ಳೋಕೆ ಜಾಸ್ತಿನೂ ಹಚ್ಕೋಬಾರ್ದು, ಸ್ವಲ್ಪನ ಹಚ್ಚಬೇಕು. ಈ ರೀತಿ ಒಂದು ಸ್ವಲ್ಪ ಗುಳ್ಳೆಗಳು ಬರೋದಕ್ಕೆ ಆದಮೇಲೆ ನಾವು ಇದನ್ನು ತಿರುಗಿಸಿ ಹಾಕಬೇಕು. ಈ ರೀತಿ ನೀರು ಹಚ್ಚೋದ್ರಿಂದ ಎಕ್ಸ್ಟ್ರಾ ಹಿಟ್ಟು ಏನಾದರೂ ಇತ್ತು ಅಂದರೆ ಅದು ಹೋಗ್ತೈತಿ. ಇದೇ ಥರ ನಾವು ಎರಡು ಸೈಡ ಈ ರೀತಿ ಒಂದು ಕಾಟನ್ ಬಟ್ಟೆಯಿಂದನ ಈ ರೀತಿ ನಾವು ಎರಡು ಸೈಡ ಬೇಯಿಸ್ಕೊಂಡ್ರೆ ಆಯಿತು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಿಂಗೆ ಅನ್ನಿಸ್ತಂದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಿದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ನಾ ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತಿ. Thanks for watching.